ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವತ್ತು ಹೂವಿನಂತೆ ಮೃದುವಾದ ಪಡ್ಡುನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದೀನಿ. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಈ ತರ ಟ್ರೈ ಮಾಡಿ. ಸೊ ಅದಕ್ಕೆ ಏನ್ ಬೇಕಂತ ನೋಡ್ಕೊಂಬರೋಣ. ಸೊ ಇಲ್ಲಿ ನಾವು ಒಂದು ಕಪ್ಪಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಉದ್ದಿನ ಬೇಳೆ ಒಂದು ಅರ್ಧ ಕಪ್ಪು, ಗೋಧಿ ಮತ್ತೆ ತೊಗರಿ ಬೇಳೆ ಹಾಗೆ ಅವಲಕ್ಕಿ ಒಂದು ಚಮಚ ತಗೊಳ್ಳಿ, ಸ್ವಲ್ಪ ಮೆಂತ್ಯನ ತಗೊಳ್ಳಿ. ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ತರ ನೆನೆ ಹಾಕ್ಬಿಡಿ. ಒಂದು 4ರಿಂದ 5 ತಾಸು ನೆನೆ ಹಾಕಿ ಆಮೇಲೆ ರುಬ್ಬಿಟ್ಕೊಳ್ಳಿ. ನೋಡಿ, ನಾನು ಸಹ ಇದು ಚೆನ್ನಾಗಿ ನೆಂದಿದೆ. ಈಗ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಾಗಿ ರುಬ್ಕೊಳ್ಳಿ. ಹೀಗೆ ನೋಡಿ, ಇದು ನಾನು ಜಾಸ್ತಿ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು, ನೀವು ಜನರ ಗುಂಪನ್ನು ನೋಡ್ಕೊಂಡು ನೀವು ಅಕ್ಕಿನ ನೆನೆ ಹಾಕ್ಬೇಕಾಗುತ್ತೆ. ಇದು ನಾನು ಮಾರ್ನಿಂಗ್ ಬಂದಾಗೆ ನೋಡ್ತಾ ಇರೋವಂಥದ್ದು. ನೋಡಿ ಯಾವ ಥರ ಇದು ಪ್ಲೇಟಿಗೆಲ್ಲ ಹತ್ಕೊಂಡಿದೆ, ಹಾಗೆ ಹಿಟ್ಟು ಹುಬ್ಬಿ ಬಂದಿದೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡಿ ಚೆನ್ನಾಗಿ ಪಡ್ಡು ಬರುತ್ತೆ, ಅಥವಾ ದೋಸೆ ಆಗಲಿ ಪಡ್ಡು ಆಗಲಿ ಸಾಫ್ಟ್ನೆಸ್ ಇರುತ್ತೆ. ಸೊ ನೋಡಿ, ಈ ಥರ ಇರಬೇಕು. ಪ್ಲೇನ್ ಪಡ್ಡು ಹಾಕ್ಬೋದು. ಹಾಗೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವನ್ನ ಹಾಕಿಬಿಟ್ಟು, ಹಾಗೆ ಈರುಳ್ಳಿನ ಹೆಚ್ಚಿರೋದನ್ನ ಹಾಕಿ, ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು, ಸ್ವಲ್ಪ ಸೋಡಾ ಪುಡಿ ಹಾಗೆ ಉಪ್ಪನ್ನ ಸೇರಿಸಿ ಇದನ್ನ ನಾನು ಅದರಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ನೀವು ಬೇಕಾದ್ರೆ ಅಲ್ಲಿ ಹಸು ಮೆಣಸಿನ್ಕಾಯಿನ ಹಾಕೋಬಹುದು. ನಾನು ಹಾಕಿಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ತವಾ ಕಾದಿದೆ, ಪಡ್ಡು ಹಾಕೋಣ. ನೋಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ತಳ ಬಿಡ್ತಾ ಇದೆ. ಎಣ್ಣೆ ಹಾಕಿದ್ರೆ ಸೂಪರ್ ಆಗಿ ಬರುತ್ತೆ ಪಡ್ಡು. ಪಡ್ಡು ಅಂದರೆ ಜಾಸ್ತಿ ಎಣ್ಣೆನೇ ಇರಬೇಕು. ಸೊ ನೋಡಿ, ಈ ಥರ ಸಾಫ್ಟಾಗಿ ಬರುತ್ತೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ತಳ ಕಚ್ಚೋದು ಹಾಗೆಲ್ಲ ಏನೂ ಆಗೋದಿಲ್ಲ. ಒಂದು ಸರ್ತಿ ಹಾಕಿರುವಂಥ ಪಡ್ಡುಗಳಿದು. ಒಂದು ಹಂಚಲ್ಲಿ ನಮಗೆ 9 ಸಿಗುತ್ತೆ. ನೋಡಿ, ಇದು ಗಟ್ಟಿ ಚಟ್ನಿ ಹಾಕಿದ್ದೀನಿ. ಸೊ ಗಟ್ಟಿ ಚಟ್ನಿ ಸರ ನಾನು ರೆಡಿ ಮಾಡಿಟ್ಟಿದ್ದೆ. ಈಗ ಸರ್ವ್ ಮಾಡೋಕ್ಕೆ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಯಾರಿಗಾದರೂ ಕೊಡ್ಬೋದು. ಸೊ ಇದನ್ನು ಕೂಡ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ದಕ್ಕೆ.